ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆದಂತ ಪ್ರಾಡಕ್ಟ್ ಅನ್ನ ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ತುಂಬಾ ಹಿಂದೆ ಒಬ್ರು ನನಗೆ ಕಾಮೆಂಟ್ ಹಾಕಿದ್ರು, ಪೋಟ್ಲಿ ಬ್ಯಾಗ್ ಅನ್ನ ಮಾಡೋದನ್ನ ಹೇಳ್ಕೊಡಿ ಅಂತ ಹೇಳಿ. ಅದನ್ನ ನೋಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಯಾಕೋ ಅದನ್ನ ಮಾಡಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಸೊ ಇವತ್ತು ಅದನ್ನ ಮಾಡೋಣ ಅಂತ ನಾನು ಅನ್ಕೊಂಡಿದೀನಿ. ಹಾಗೆ ಅದನ್ನ ಮಾಡೋದಕ್ಕೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಈಗಾಗಲೇ ಈ ತರ ಚಿಕನ್ ಕಾರಿ ಬಟ್ಟೆ ಏನ್ ಬರುತ್ತೆ, ಸ್ವಲ್ಪ ಡಿಸೈನ್ ಇರತ್ತಲ್ವ, ಈ ತರ ಚಿಕನ್ ಕಾರಿ ಬಟ್ಟೆ ಇದನ್ನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ತಕ್ಕ ಹಾಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಲ್ಲದರ ಅಳತೆಯನ್ನ ನಾನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ಅದಾದ್ಮೇಲೆ ಈ ರೀತಿಯ ಲೇಸ್ ಅನ್ನ ತಗೊಂಡಿದ್ದೀನಿ. ಈ ತರ ಲೇಸು ಅಂಗಡಿಗಳಲ್ಲಿ ಸಿಗತ್ತೆ, ಮೀಟರ್ ಲೆಕ್ಕದಲ್ಲೆಲ್ಲ ಕೊಡ್ತಾರೆ, ಅದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಈ ರೀತಿಯ ಡೋರಿ, ಈ ತರದ ಡೋರಿ ಕೂಡ ಮೀಟರ್ ಲೆಕ್ಕದಲ್ಲಿ ಅಂಗಡಿಗಳಲ್ಲಿ ಸಿಗತ್ತೆ. ಗೊತ್ತಿರೋರ್ಗೆ ಓಕೆ, ಯಾರಿಗೆ ಗೊತ್ತಿರಲ್ಲ ಅವರಿಗೋಸ್ಕರ ಇನ್ಫಾರ್ಮೇಶನ್ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟೇ ನಮ್ಗೆ ಬೇಕಾಗಿರೋದು. ಜಿಪ್ ಬೇಡ, ಸ್ಪಾಂಜ್ ಬೇಡ, ಏನೂ ಬೇಕಾಗಲ್ಲ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಒಂದು ಪೋಟ್ಲಿ ಬ್ಯಾಗ್ ರೆಡಿ ಆದ್ಮೇಲೆ ಫೈನಲ್ ಆಗಿ ನನ್ಗೆ ಹೇಗೆ ಕಾಣಿಸುತ್ತೆ, ಮತ್ತೆ ಏನಾದ್ರು ಡೆಕೋರೇಷನ್ ಮಾಡೋಣ ಅಂತ ನನ್ಗೆ ಅನ್ಸಿದ್ರೆ ಮತ್ತೆ ಏನಾದ್ರು ಒಂಚೂರು ಕೆಲಸ ಮಾಡೋಣ, ಅದನ್ನ ನೋಡೋಣ. ನಮ್ದು ಫೈನಲ್ ಆಗಿ ಈ ಒಂದು ಪೋಟ್ಲಿ ಬ್ಯಾಗ್ ಹೇಗೆ ಕಾಣಿಸುತ್ತೆ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ಡಿಸಿಷನ್ಸ್ ಅನ್ನ ತಗೊಳ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರ ಹತ್ರ ಒಂದು ಆಸ್ ಯೂಶುವಲ್ ಒಂದೇ ರಿಕ್ವೆಸ್ಟ್ ಇರುತ್ತೆ. ವಿಡಿಯೋವನ್ನ ಹೊಸದಾಗಿ ನೋಡ್ತಿದ್ರೆ, ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೂಡ ಕೊಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಪೋಟ್ಲಿ ಬ್ಯಾಗ್ ಮಾಡೋದಕ್ಕೆ ನಾನಿಲ್ಲಿ 4 ಬಟ್ಟೆಗಳನ್ನು ತೊಗೊಂಡಿದ್ದೀನಿ. 2 ಮೇನ್ ಬಟ್ಟೆ ಅಂದರೆ ಚಿಕನ್ ಕಾರಿ ಬಟ್ಟೆಯಲ್ಲಿ ನಾನು ಹೇಳಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಹಾಗೆ ಅದೇ ಅಳತೆಯ 2 ಲೈನಿಂಗ್ ಬಟ್ಟೆಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ನಿಮಗೆ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ. ಈ 4 ಬಟ್ಟೆಗಳ ಅಳತೆ ಹೇಳಬೇಕು ಅಂದರೆ ಉದ್ದ 9.5 ಇಂಚಿದೆ, ಹಾಗೆ ಅಗಲ 9 ಇಂಚು ಇದೆ. ನಿಮಗೆ ಒಂದು ಸ್ವಲ್ಪ ದೊಡ್ಡ ಸಣ್ಣ ಬೇಕಾದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು ಅಥವಾ 1 ಇಂಚ್ ಕಡಿಮೆ ತೊಗೊಳ್ಳೋದು, ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಈಗ ಚಿಕನ್ ಕಾರಿ ಬಟ್ಟೆ ಹಾಗೆ ಲೈನಿಂಗ್ ಬಟ್ಟೆ ಎರಡನ್ನೂ ಈ ರೀತಿಯಾಗಿ ಫಸ್ಟಿಗೆ ಒಂದು ಸೈಡಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. 2 ಕಡೆಗೂ ಇದೇ ರೀತಿಯಾಗಿ ನಾನು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟಿಗೆ ಎರಡನ್ನು ಜೋಡಿಸ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಿದಾದ ನಂತರ ಅದನ್ನು ಉಲ್ಟಾ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಬಟ್ಟೆ ಸೀದಾ ಇಟ್ಕೊಂಡು ಕರೆಕ್ಟಾಗಿ ಸ್ಟಿಚ್ ಬರೋ ಹಾಗೆ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕಿದ್ರಾಯಿತು. 2 ಪಾರ್ಟ್ಸ್ಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಇದಾದಮೇಲೆ ಮೇಲಿನಿಂದ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸೈಡಲ್ಲಿ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಅರ್ಧ ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಮಾರ್ಕ್ಸು ಕಾಣಿಸ್ತಾ ಇದೆಯಲ್ಲ, ಇದೇ ಮಾರ್ಕಲ್ಲಿ ಕರೆಕ್ಟಾಗಿ ನಾವು ಒಂದೊಂದು ಲೈನ್ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅಂದರೆ ಈ ಒಂದು ಪಾರ್ಟಲ್ಲೇ ನಾವು ನೆಕ್ಸ್ಟು ಡೋರಿ ಅಥವಾ ಕಸೆಯನ್ನು ಹೊಗ್ಸೋದು. ಅದಕ್ಕೋಸ್ಕರ ಇದೇ ರೀತಿಯಾಗಿ ನಾನು 2 ಪಾರ್ಟ್ಸಿಗೂ ರೆಡಿ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ಗೆ ಬೇಕಾಗಿರುವಂಥ 2 ಪಾರ್ಟ್ಸ್ಗೂ ನಾನು ಆ ಥರ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ಇದನ್ನು ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಈ ಥರ ಒಂದು ಕರ್ವ್ ಆಕೃತಿಯನ್ನು ಕೊಡ್ತಾ ಇದ್ದೀನಿ. ಈ ಥರ ಕರ್ವ್ ಮಾರ್ಕ್ ಮಾಡಿಬಿಟ್ಟು ನಂತರ ಅದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಪಾರ್ಟ್ಸ್ಗೂ ಇದೇ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ತೋರಿಸಿದ್ನಲ್ಲ ನಿಮಗೆ, ಆ ಥರ ರೆಡಿಮೇಡ್ ಒಂದು ಏನಿದು ಬಾರ್ಡರನ್ನು ತಗೊಂಡು ಲೇಸನ್ನು ತಗೊಂಡು ಈ ಥರ ನಾನು ಸುತ್ತಲೂ ಹಚ್ತೀನಿ. ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಹಚ್ಚಬೇಕು ಅಂಥೇಳಿ. ಹಾಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಆ ಮಾರ್ಕಿನಿಂದ ಕೆಳಗಡೆಯಿಂದ ನಾವು ಈ ಒಂದು ಲೇಸನ್ನು ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ತುದಿಗೆ ಇದನ್ನು ಉಲ್ಟಾ ಹಚ್ತಾ ಹೋಗಬೇಕು, ಈ ಒಂದು ಬಾರ್ಡರನ್ನು ಅಥವಾ ಲೇಸನ್ನು. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಸೊ ಉಲ್ಟಾ ಇಟ್ಕೊಂಡು ತುದಿಗೆ ಈ ಥರ ಸುತ್ತಲೂ ನಾನು ಕಂಟಿನ್ಯೂಸ್ ಆಗಿ ಸ್ಟ್ರೇಟಾಗಿ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಕಾರ್ನರ್ ಬಂದಾಗ ಒಂಚೂರು ಕಟ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಮಾಡಿಕೊಂಡು ನಾನು ನೆಕ್ಸ್ಟ್ ತುದಿವರೆಗೂ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಇವಾಗ ನಾನು ಬ್ಯಾಕ್ ಪಾರ್ಟನ್ನು ತೊಗೊಂಡು ಅದನ್ನು ಕೂಡ ಈ ಥರ ಉಲ್ಟಾ ಇಟ್ಕೊಂಡು ತುದಿ ಕಡೆಗೆ ನೀಟಾಗಿ ಸ್ಟಿಚ್ ಬರೋ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಅಂದರೆ ನಮ್ಮ ಬಾರ್ಡರ್ಸ್ ಮೇಲೆ ಸ್ಟಿಚ್ ಬರಬಾರ್ದು, ಅಂದರೆ ನಾವು ಲೇಸನ್ನು ಅಟ್ಯಾಚ್ ಮಾಡಿದ್ದೀವಿ ಅದರ ಮೇಲೆ ಸ್ಟಿಚ್ ಬರಬಾರ್ದು. ಆ ರೀತಿಯಾಗಿ ನೋಡಿಕೊಂಡು ತುದಿಗೆ ಕಂಪ್ಲೀಟಾಗಿ
ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ತುದಿವರೆಗೆ ನಾನು ಸ್ಟಿಚ್ಚನ್ನು ಹಾಕ್ಕೊಂಡೆ. ಇವಾಗ ನೋಡಿ ಇದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಈಗ ನೋಡಿ ಇದನ್ನು ಈಗ ನಾನು ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ನಾವು ಈ ಲೇಸನ್ನು ನೀಟಾಗಿ ಹೊರಗಡೆ ತೆಗಿಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಆ ಲೇಸ್ ಬರೋ ಜಾಗದಲ್ಲಿ ಮೇಲಿನಿಂದ ಮತ್ತೊಮ್ಮೆ ಇವಾಗ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಆವಾಗ ನೀಟಾಗಿ ನಮ್ಮ ಲೇಸು ಹೊರಗಡೆ ಕಾಣಿಸುತ್ತೆ, ಹೊರಮುಖವಾಗಿ ಚೆನ್ನಾಗಿ ಬರುತ್ತೆ ಒಂದು ಸ್ಟಿಚ್ಚನ್ನು ಹಾಕೋದ್ರಿಂದ. ಹಾಗಾಗಿ ನಾನಿಲ್ಲಿ ತುದಿಗೆ ಒಂದು ಕಂಪ್ಲೀಟ್ ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈಗ ನಾನು ಕಂಪ್ಲೀಟಾಗಿ ಒಂದು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನಂತರ ಏನು ಮಾಡಬೇಕಂದ್ರೆ ನಾವಿಲ್ಲಿ ಡೋರಿಯನ್ನು ಪಾಸ್ ಮಾಡೋದಕ್ಕೆ ಒಂದು ಏನು ಪ್ಯಾಸೇಜನ್ನು ರೆಡಿ ಮಾಡಿದ್ವಲ್ಲ ಅಲ್ಲೊಂಚೂರು ಈ ಥರ ಓಪನಿಂಗನ್ನು ಮಾಡ್ಕೊಳ್ಬೇಕು. ಎರಡು ಕಡೆಗೂ ಇದೇ ರೀತಿಯಾಗಿ ಓಪನಿಂಗನ್ನು ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ಡೋರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಈ ಡೋರಿ ಸುಮಾರು ಒಂದು 42 ಇಂಚ್ ಆಗುವಷ್ಟು ಉದ್ದ ಇತ್ತು. ಬಟ್ ಇಷ್ಟೊಂದು ಉದ್ದ ಏನು ಬೇಕಾಗಲ್ಲ, ಒಂದು 40 ಇಂಚ್ ಇದ್ದರೆ ಸಾಕು. 20 ಇಂಚ್ ಅಂತಲೇ 2 ಪೀಸಸ್ ಆಗಿ ನಾನಿಲ್ಲಿ ಕಟ್ ಮಾಡಿಕೊಂಡೆ. ಸೊ ಇಲ್ಲಿ ನಮಗೆ ಪ್ರತಿ ಸರಿ ಪೋಟ್ಲಿ ಬ್ಯಾಗ್ ಮಾಡಿದಾಗ 2 ಡೋರಿ ಬೇಕಾಗುತ್ತೆ. ಎರಡೂ ಕಡೆಯಿಂದನೂ ನಾವು ಈ ಒಂದು ಡೋರಿಯನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ಸೊ ನಾನು ಇನ್ಸರ್ಟ್ ಮಾಡೋದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಡೋರಿಯ ತುದಿಗೆ ಎರಡೂ ಕಡೆಗೂ ಈ ಥರ ಗಂಟನ್ನು ಮಾಡಿಕೊಂಡೆ. ಹಾಗೆ ಈ ಥರ ಡೋರಿ ಇದು ರೆಡಿಮೇಡ್ ಸಿಕ್ಕಿತ್ತು ನನಗೆ. ನೀವು ಬೇಕಾದ್ರೆ ಇದನ್ನು ಬಟ್ಟೆಯಲ್ಲೇ ಕೂಡ ಮಾಡ್ಕೊಳ್ಬಹುದು. ಈಗ ನಾನಲ್ಲಿ ಓಪನಿಂಗ್ ಏನಿತ್ತು ಅಲ್ಲಿ ಒಂದು ಪಿನ್ನಿನ ಸಹಾಯದಿಂದ ಈ ಒಂದು ಡೋರಿಯನ್ನು ಒಂದು ಕಡೆಯಿಂದ ಹೋಗಿಸ್ಬಿಟ್ಟು ಇನ್ನೊಂದು ಕಡೆಗೆ ತೊಗೊಂಡು ಬಂದೆ. ಹಾಗೆ ಅದು ಮತ್ತೆ ಒಳಗೆ ಹೋಗಬಾರ್ದು ಅಂಥೇಳಿ ಇಲ್ಲಿ ಒಂದು ಸಣ್ಣಗೆ ಗಂಟನ್ನು ಕಟ್ಕೊಳ್ತಾ ಇದ್ದೀನಿ. ಈಗ ನಾನು ಗಂಟನ್ನು ಕಟ್ಕೊಂಡಲ್ಲ ಆ ಭಾಗದಿಂದನೇ ಮತ್ತೊಂದು ಪೀಸ್ ಡೋರಿ ಏನಿತ್ತು ಅದನ್ನು ಕೂಡ ಇನ್ಸರ್ಟ್ ಮಾಡಿ ಆ ಕಡೆಯಿಂದ ನಾವು ಇದನ್ನು ಹೊರಗೆ ತಗೊಳ್ಬೇಕು. ನೋಡಿ ಇಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದಾಗಿದೆ. ಎರಡೂ ಕಡೆಗೂ ಇವಾಗ ಡೋರಿ ರೆಡಿ ಇದೆ. ಇದನ್ನು ಪುಲ್ ಮಾಡಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಶೇಪು, ಅಂದರೆ ಪೋಟ್ಲಿ ಬ್ಯಾಗ್ ಅಂತ ನಾವೇನು ಹೇಳ್ತೀವಿ ಅದರ ಒಂದು ಪ್ರಾಪರ್ ಶೇಪು ಕಾಣಿಸ್ತಾ ಇದೆ. ಈಗ ನನಗೆ ಇದು ಸ್ವಲ್ಪ ಪ್ಲೇನ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಬೇರೆ ಯಾವುದೋ ಒಂದು ಕ್ರಾಫ್ಟ್ ಮಾಡೋದಕ್ಕೋಸ್ಕರ ಒಂದಷ್ಟು ಈ ಥರದ್ದು ಸ್ಟೋನ್ಸನ್ನು ತೊಗೊಂಡು ಬಂದಿದ್ದೆ. ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನು ತೊಗೊಂಡು ಈ ಒಂದು ಪೋಟ್ಲಿ ಬ್ಯಾಗಿಗೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ಯಾಬ್ರಿಕ್ ಗ್ಲೂನ ಸಹಾಯದಿಂದ. ಈ ಥರ ಫ್ಯಾಬ್ರಿಕ್ ಗ್ಲೂಗಳು ಕೂಡ ಅಂಗಡಿಯಲ್ಲಿ ಲಭ್ಯ ಇರುತ್ತೆ. ಸೊ ಅದನ್ನು 1 ಡ್ರಾಪ್ ಬಟ್ಟೆ ಮೇಲೆ ಹಾಕಿಬಿಟ್ಟು ನಂತರ ಈ ಥರ ಸ್ಟೋನ್ಸನ್ನು ನಾನು ನೀಟಾಗಿ ಎಲ್ಲೆಲ್ಲಿ ಬೇಕೋ ದೂರಕ್ಕೆ ಒಂದೊಂದು ಈ ಥರ ನಾನು ಗಮ್ ಮುಖಾಂತರ ಅಂಟಿಸ್ಕೊಂಡೆ. ಅದು ಗಮ್ಮು ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಈ ಒಂದು ಸ್ಟೋನ್ಸು ಕರೆಕ್ಟಾಗಿ ಅಂಟ್ಕೊಂಡಿರುತ್ತೆ, ಹಾಗೇನು ಬೀಳೋದಿಲ್ಲ ಅದು. ನೋಡಿ ಇನ್ನೂ ಜಾಸ್ತಿ ಸ್ಟೋನ್ಸ್ ಇದ್ದರೆ ಇನ್ನೂ ಜಾಸ್ತಿ ಅಟ್ಯಾಚ್ ಮಾಡಬಹುದು. ನೋಡಿ ಈ ಥರ ಬಂದಿದೆ. ಸೊ ಇವಾಗ ಜಸ್ಟ್ ನಂದು ಪೋಟ್ಲಿ ಬ್ಯಾಗು ಹೊಲಿದಾಯ್ತು. ನಿಮ್ಗೆ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಒಂದಷ್ಟು ಲೇಸ್ ವರ್ಕ್ ಕೂಡ ಮಾಡಿದೆ. ಹಾಗೆ ಇಲ್ಲಿ ಫ್ಯಾಬ್ರಿಕ್ ಗ್ಲೂ ಸಹಾಯದಿಂದ ಅಲ್ಲಲ್ಲಿ ಒಂದೊಂದು ಟಿಕ್ಲಿಗಳನ್ನು ಕೂಡ ಅಂಟಿಸಿದ್ದೀನಿ. ಸ್ಟೋನ್ ಬರುತ್ತಲ್ಲ ಆ ರೀತಿದು ಸ್ಟೋನ್ಸ್ ಎಲ್ಲ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇಷ್ಟೇ ಅಲ್ಲ, ಇದಕ್ಕೆ ಏನೇ ಕ್ರಿಯೇಟಿವಿಟಿ ಬೇಕಾದರೂ ನಾವು ಸೇರಿಸ್ಕೊಳ್ತಾ ಹೋಗ್ಬೋದು. ಕೆಲವರೆಲ್ಲ ಇಲ್ಲಿ ಮಣಿದು ಒಂದು ಹಿಡಿಕೆ ತರ ಮಾಡ್ಕೊಳ್ತಾರೆ, ಅದನ್ನು ಕೂಡ ಮಾಡಬಹುದು. ಸೊ ನೋಡಿ ಈ ತರ ಬಂದಿದೆ. ಸೊ ನೋಡಿ ಫೈನಲ್ ಆಗಿ ನಮ್ಮ ಒಂದು ಪೋಟ್ಲಿ ಬ್ಯಾಗ್ ಈ ರೀತಿಯಾಗಿ ಬಂದಿದೆ. ಈ ರೀತಿ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ತುಂಬಾ ಈಸಿ ಹೊಲಿಯೋದು. ಈ ತರ ಓಪನ್ ಆಗುತ್ತೆ. ಹಾಗೆ ಕ್ಲೋಸ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.